ಪ್ರೀತಮ್. ಸಾರಿ ರೂಮ್ ಬಾಸ್, ಸುಮ್ಮನೆ ಸ್ವಲ್ಪ ಒಂದು 2 ಸೆಕೆಂಡ್ ಅಷ್ಟೇ ಮಾಡ್ಕೊಂಡಿದ್ದೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಏನು ಮಾಡಬೇಡಿ ರೂಮ್ ಬಾಸ್. ಆಕಾಶದಲ್ಲಿ ದೀಪವಾದೆ, ಇರುಳಾಗಿ ಇಂದು ನಿನಗಾಗಿ ಕಾದೆ. ಸೂಪರ್ ಅಣ್ಣ, ಹಂಸಲೇಖ ಅವ್ರೇನ್ ಬರೆಯಲ್ಲ. ಸಿದ್ದು, ಈ ಕೂಡಲೇ ನಿಮ್ಮ ಮೈಕ್ ಅನ್ನು ಧರಿಸಿಕೊಳ್ಳಿ. ಮೂಡನಾರು ಹಾಳು ಮಾಡ್ಬಿಟ್ರೆ ನಿನ್ಗೆ ಹೇಳ್ಕೊಂಡು ರೇಪ್ ಮಾಡ್ಬಿಡ್ತೀನಿ. ಸಾರಿ ರೂಮ್ ಬಾಸ್, ಸಾರಿ, ಕ್ಷಮೆ ಇನ್ನೊಂದ್ಸತಿ ಈ ಥರ ಮಾಡಲ್ಲ. ಸಾರಿ. ಹಣ ಬಂದ ರೂಮ್ ಬಾಸ್, ನನಗೆ ಇಲ್ಲಿ ಇರೋಕ್ಕಾಗಲ್ಲ ಬಾಸ್, ದಯವಿಟ್ಟು ನಾನು ಹೋಗ್ತೀನಿ ಬಾಸ್. ಈ ವಾತಾವರಣ ಇಲ್ಲಿ ನಾನು ಹೊಂದಿಕೆ ಆಗ್ತಾ ಇಲ್ಲ, ನಾನು ಹೋಗ್ತೀನಿ ಬಾಸ್. ದಯವಿಟ್ಟು ಕಳಿಸ್ಕೊಡಿ ಬಾಸ್, ಇರೋಕ್ಕಾಗವಲ್ದು ಇಲ್ಲಿ, ಊಟ ಕೂಡ ಸರಿ ಹೊಂದವಲ್ದು, ಹಂಗಾಗಿ ನಾನು ಹೋಗಲು ಇಷ್ಟಪಡ್ತೀನಿ. ದಯವಿಟ್ಟು ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಪ್ಲೀಸ್ ಬಾಸ್, ಈ ರೂಮಲ್ಲಿ ಯಾರು ಸರಿ ಇಲ್ಲ ಬಾಸ್, ದಯವಿಟ್ಟು. ಇಲ್ಲಿ ಬರೀ ಜಗಳ ಆಡ್ತಾರೆ ಬಾಸ್. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಏನಾಗಿದೆ ಅಷ್ಟೊಂದು ಫೀಲ್? ಏನು ಕ್ಯಾಮ್ರಾ ಮುಂದೆ ಅಷ್ಟೊಂದು ಫೀಲಿಂಗ್ ಏನು ಮಾತಾಡ್ತೀವಿ? ಇಲ್ಲ ಬ್ರದರ್, ಇರೋಕ್ಕಾಗಲ್ಲ ಬ್ರದರ್, ನಾವು ಹೋಗ್ಬೇಕು. ಇಲ್ಲ ಬ್ರೋ, ನನ್ನ ಹತ್ರ ಹೇಳೋದು ಜಗಳ ಆಡ್ತಾರೆ. ಏನಕ್ಕೆ ಇರೋಕ್ಕಾಗ್ತಿಲ್ಲ ಹೇಳು? ಇಲ್ಲ ಬ್ರದರ್, ಇವ್ರು ಬರೀ ಜಗಳ ಆಡ್ತಾರ, ನಾವು ಹಂಗೆ ಹೊಂದಿಕೆ ಆಗ್ತಾ ಇಲ್ಲ ಇಲ್ಲಿ ವಾತಾವರಣಕ್ಕೆ. ಇಲ್ಲ ಬ್ರೋ, ಹಿಂಗೇನಲ್ಲ, ನಾನಿದ್ದೀನಿ, ಯಾಕೆ ಟೆನ್ಷನ್? ಇಲ್ಲ ಬ್ರದರ್, ಈ ರೂಮಲ್ಲಿ ಯಾರು ಸರ್ ಚೆನ್ನಾಗಿಲ್ಲ ಬ್ರದರ್. ಅವರೆಲ್ಲ ಹಂಗೆ ಮಾಡ್ತಾರೆ, ನಾನಿದ್ದೀನಿ ಅಂತಾನೆ, ಯಾಕೆ ಟೆನ್ಷನ್ ಹೇಳು? ಬರೀ ಜಗಳ ಆಡ್ತಾರೆ ಬ್ರದರ್ ಇವರು, ಎಲ್ಲಿರೋದು? ಅವ್ರು ಜಗಳ ಆಡಿದ್ರೆ ಪರವಾಗಿಲ್ಲ ಗುರು, ನಾನು ಇರ್ತೀನಿ ತಾನೆ. ಎಲ್ಲ ನಿಮ್ತಾರೆ ಒಳ್ಳೆಯವರೆಲ್ಲ ಬ್ರದರ್ ಇಲ್ಲಿ. ಮಾತಾಡೋಣ ಬಾಸ್ ಅಂತ ಮಾತಾಡೋಣ, ಓಕೆನಾ? ಸಿದ್ದು ಬ್ರೋ ಬನ್ನಿ ಇಲ್ಲಿ. ಇನ್ನೂ ನಿನ್ ಜೊತೆಯಲ್ಲಿ ಎಷ್ಟು ಊರಲ್ಲಿ ಹುಚ್ಚ ಒಯ್ಯೋದು ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ. ಏನಿಲ್ಲ ಬ್ರೋ, ಹೊರಗಡೆ ಹೋಗ್ತಾ ಇದ್ದಾನೆ, ಫುಲ್ ಟೆನ್ಷನ್ ಅಲ್ಲಿದ್ದಾನೆ, ಹೋಗ್ತಾ ಇದ್ದಾನೆ ಅಂತ ಅದಕ್ಕೆ ಒಂದ್ 2 ಮಾತು ಹೇಳಿ. ಏನಕ್ಕೆ ಭಯ ನೀವು ಹೊರಗೆ ಹೋಗ್ತೀನಿ ಅಂತ? ಭಾಳ ಬೇಜಾರಾಗ್ತಂತ ಬ್ರೋ, ಅದಕ್ಕೆ ಹೋಗ್ಬೇಕಂತ. ಅಲ್ಲ ಭಯ, ನೀವು ಬಂದಿರೋದು ಏನಕ್ಕೆ, ನೀವು ಮಾಡ್ತಿರೋದೇನು? ನೀನು ನಿಮ್ಗೆ ವೋಟ್ ಮಾಡ್ತಿರೋ ಜನತೆಗಳಿಗೆ ಏನು ಉತ್ತರ ಕೊಡ್ತೀನಿ? ಹೋಗಿ ಏನು ಮಾಡ್ಬೇಕಂತ ಮಾಡಿದ್ರೆ ಹೊರಗಡೆ ಹೋಗಿ ಅಣ್ಣ 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 ನನ್ನ ಕೈಯಲ್ಲಿ ಆಯ್ತಾ? ನೀವು ಏನೇ ಮಾಡಾಗಿದ್ರು ಇಲ್ಲೇ ಸಾಧನೆ ಮಾಡ್ಬೇಕು, ನೀನು ಹೊರಗಡೆ ಹೋಗಿ ಏನು ಮಾಡೋ ಅವಶ್ಯಕತೆ ಇಲ್ಲ ಅಂತ. ಓಕೆ ಬ್ರೋ, ಇರ್ತೇನೆ. ದುಷ್ಟು ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ನಿಮ್ದು ಬ್ರೇಕಪ್ ಅದು ಅದು ಭಯ, ಅದು ದೊಡ್ಡ ಒಂದು ಕತೆ ಬಿಡು. ಅವಳು ನಾನು ಜಾಸ್ತಿ ಲವ್ ಮಾಡ್ತಿದ್ದೆ, ಆದರೆ ಅವಳು ನನ್ನ ಹತ್ರ ದುಡ್ಡಿಲ್ಲ, ಬಡವ ಇದ್ದೀನಿ ಅಂತ ಬಿಟ್ಕೊಟ್ಟಾದ್ರು. ನಿನ್ನ ನಟಿ ಬೆಳಕಂಗಿದ್ದೆ ನಂಜು, ಮಾಗಿಲ್ ಹುಲ್ ಮೇಲ್ ಮಲ್ಗಿ ತಂಗಿ ಮಂಜು. ನಾ ಬಂದಿರೋದೆ ಅವಳಿಗೋಸ್ಕರ, ಬಿಗ್ ಬಾಸ್ ಬಂದು ನಾ ಗೆದ್ದು ನಾ ಏನಂತ ತೋರಿಸ್ಬೇಕು ಅವ್ರಿಗೆ. ಅದ್ರ ಸಲಕ್ಕೆ ನಾ ಇದ್ದೀನಿ, ಅದ್ರ ಸಲಕ್ಕೆ ನಾನು ಸ್ಟ್ಯಾಂಡ್ ತಗೋಬೋದು. ನೀವು ಹೋಗಿ ಏನು ಮಾಡ್ತೀನಿ, ನೀವು ಸ್ಟ್ಯಾಂಡ್ ತಗೋ, ಗೆಲ್ಲು. ನೀನು ಯಾರು ನಿಮಗೆ ರಿಯಾಯಿಸಿ ಮಾತಾಡೋ ಅವ್ರ ಮುಂದೆ ಗೆದ್ದು ತೋರಿಸ್ಬೇಕು. ಹೋಗಿ ಏನು ಮಾಡ್ತೀರ? ಸರಿ, ನೀವು ಹೇಳ್ತಿದ್ರೆ ನನಗೆ ಸರಿ ಬನ್ನಿ, ಇರಿ, ಚೆನ್ನಾಗಾಗಲಿ. ಅಲ್ಲ ಎಷ್ಟು ನಾನು ಇರ್ತೀನಿ ಇಲ್ಲೇ. ಮಧ್ಯಾಹ್ನ 1:30. ವಸಂತ್, ನಿಮ್ಮ ಮೈಕನ್ನು ಧರಿಸಿಕೊಳ್ಳಿ. ನನಗೆ ಎಟ್ಟತ್ತಿದ್ರೆ ಹಿಮಲ್ ಬೇಕಂದ್ರೆ ಬೇಕು ನಂಗೆ, ಯಾಕಂದ್ರೆ ಬಾಯಿ ಗುದ್ಗುದ್ ಅನ್ನಕೊಂತ ಈಗ ನನ್ಗೆ ಹಿಮಲ್ ಬೇಕಂದ್ರೆ ಬೇಕು. ಇದು ರೂಮ್ ಬಾಸ್ ವಿಮಲ್ ಕಳಿಸುವುದಿಲ್ಲ. ಹೋಗಿ ನನಗೀಗ ಹಿಮಲ್ ಬೇಕಂದ್ರೆ ಬೇಕು, ಯಾಕಂದ್ರೆ ನಮ್ಗೆ ಹಿಮಲ್ ಇದ್ರೆ ನಮ್ಗೆ ಸಂಡಸ್ ಬರ್ತದೆ. ನಮ್ಗೆ
ಹಾ ಹಿಮಲ್ ಬೇಕಂದ್ರೆ ಬೇಕು. ಹಿಮಲ್ ಇದ್ರೆ ನಮ್ಗೆ ಸಂಡಸ್ ಬರ್ತದೆ. ನಮ್ಗೆ ಬಾಯಿ ತಬಲೆ ಇದ್ದದ. ನಮ್ಗೆ ಸರ್ ಇಲ್ಲ ಹುಚ್ಚು ನಿಂಗೆ ಏನು ಕೇಳಕ್ ಬರ್ದು ನಾ ಕೇಳ್ತೀನಿ. ರೂಮ್ ಬಾಸ್ ಈಗ ಒಂದು ಕಟ್ ಬೀಡ್ಬೇಕು. ನಾವು ಮುಂಜಾನೆ ಹೇಳಕ್ ಹೊರಗೆ ಹೋಗ್ತೇವೆ, ಜಾಲಕ್ಕೆ ಹೋಗ್ತೀವಿ. ನಾವು ಇಲ್ಲಿ ಹೇಳಕ್ ಆಗಲ್ಲ, ಇಲ್ಲಿ ಬರೀ ವಾಸನೆ ಇರ್ತದ. ನಾವು ಬೈಲಿಗೆ ಕಲ್ಲು ಹೇಳ್ತೀವಿ. ನನಗೆ ಒಂದು ಕಟ್ ಬೀಡ್ಬೇಕು. ಹೌದು ರೂಂಬಾಸ್, ಅಪ್ಪ ಗುಟ್ಟಿದ ಮಾತಾಡಿದ್ರು ನೋಡ್ರಿ ರೂಂಬಾಸ್. ಹೇಳ್ತೀರಿ ರೂಮ್ ಬಾಸ್, ನಾ ಹೇಳಕ್ ಹೋಗ್ಬೇಕೀಗ. ಅರ್ಜೆಂಟ್ ಒಂದು ಕಟ್ ಬೀಡಿ ಕಳಿಸ್ರಿ. ಇದು ರೂಮ್ ಬಾಸ್. ಬೀಡಿಯನ್ನು ಕಳಿಸಲಾಗುವುದಿಲ್ಲ. ಇವೆಲ್ಲ ಕಳ್ಸಕ್ಕಾಗಲ್ಲ. ನಮ್ಗೆ ಯಾಕೆ ಕರ್ಕ ಬಂದೇಳಿ 20 ರೂಪಾಯಿ ಬೀಡಿ ಬೆಲೆ ಅದ. ಮಾಮೂಲಿ ಕಟ್ಪಟ್ಟಿಗೆ 1 ರೂಪಾಯಿ ಬೆಲೆ ಅದ. ನಮ್ಮ ಮಾಲಿಗೆ ಏನು ಸೆಂಟ ಬೆಲೆ ಅದ. ಏನಿಲ್ಲ ಹುಚ್ಚು ಏನು ಸಾಲಿ ಕಲ್ತೇವೆ, ನನ್ನ ಕಲ್ತೇವೆ. ಬಿಟ್ಬಿಡಿದಾನೆ. ಒಂದು ಚಪ್ರಿ ಏನು ಸಾಲಿ ಕಲಿಗಿದ್ದು ಸಾಲಿ ಕಲಿಬೇಕು, ಅನ್ನ ಕಲಿಗಿದ್ದು ನನ್ನ ಕಲಿಬೇಕು. ಕೆಟ್ಟ ತಗೊಂಡ್ ಮಾಡ್ಬೇಕು. ಅನ್ನ ಸಾಲಿ ಕಲಿಬೇಕು. ಒಂದು ಕಟ್ ಬೀಡಿ ಜಲ್ದಿ ಕಳ್ಸವಲ್ಲ ಹೇಳ್ಬೇಡ್ರ. ನಮ್ಗೆ ಹೇಳಕ್ ಹೋಗ್ಬೇಕು. ಹೇಳಿ ಬರಗೆಲ್ಲ ಬೀಡಿ ಹೊಡ್ಕೊಂಡ್ರೆ ನಿಂಗು ಅವರೇ, ನಿಮ್ಮ ಲುಂಗಿಯನ್ನು ಸರಿಯಾಗಿ ಧರಿಸಿಕೊಳ್ಳಿ. ಅರ್ಥ ಆಯ್ತು ಅನ್ಸುತ್ತೆ. ನಿಮ್ಮ ಮೌನ್ 7 ಮೀಟರ್ ಕುಡಿದೇವ್ರ ಅನ್ನೋದು ನಾನು 2 ಮಾತು ಮುಗಿದು. ರೂಂಬಾಸ್ ಏನಪ್ಪ ನೀನು ಮಂದ್ಯ ಮರ್ಯ ತೆಗಿತಲ್ಲ, ಗಪ್ಲೆ ಕರೆದಾಳ್ಬೇಕಪ್ಪ. ಇನ್ನು ಮಂದ್ಯ ಮರ್ಯ ತೆಗೆದು ನೋಡಿದಾಗ ಎಲ್ಲ ಮಂದಿ ಹೆಂಗನಾಕರ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಒಬ್ಬರ ಮಾತು ಹೇಳಿದ ಮಾತು ಕೇಳಲ್ಲ, ನಾವು ನಿಮ್ಮ ಮಾತು ಕೇಳ್ಬೇಕನ್ನ. ಮತ್ತೆ ನಮ್ಮದು ಮರ್ಯಾದೆ ತೆಗಿತೀರಿ. ನಾವು ಮರ್ಯಾದೆ ಕಳ್ದಾಕ್ ಬಂದೀವ ನಿಲ್ಲಿಗೆ. ಏನ್ ಹೇಳಕ್ಕಾರ ಅಂತಂದ್ರೆ ನಾ ಮನುಷ್ಯ ಆಗಲ್ಲ. ಇವ 17 ರೂಮ್ ಬಾಸ್ ಎಲಿವೇಟರ್ ಕ್ಯಾಮ್ರಾ ನೋಡ್ತಾನ ಇವಾಗ. ಸಂಜೆ 6:15. ನಿಂಗೆ ಇಲ್ಲಿಟ್ರ ಬಾಲೆ ಕ್ಯಾಮ್ರಾ ಇದು. ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ